Oh shit, that was the wrong move, I guess. ಇಲ್ಲಿ ನಾವು ನಡ್ಕೊಂಡೇ ಹೋಗ್ಬೇಕು. ವಾವ್ ವಾವ್, ದಿಸ್ ಜಾಗ ಅಂದರೆ ಬರೀ ಮೂವೀಸಲ್ಲಿ ನೋಡಿರೋದು. ಈ ಥರ ಚಿಕ್ಕ ಚಿಕ್ಕ ಈ ಥರ ಇದೆ ನಮಗೆ ಶುರು ಆಗೋಕ್ಕೆ. ಅದಕ್ಕೂ ಮುಂಚೆ ನಾವಲ್ಲಿ ತಲುಪಬೇಕು. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್ ಆಕಾಶ್ ಡಿ ಪ್ರಭು _ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ನಾವು ಪ್ರಯಾಗ್ರಾಜ್ನಿಂದ ವಾರಣಾಸಿಗೆ ಹೇಗೆ ಹೋದ್ವಿ, ಹೋಗ್ಬೇಕಾದ್ರೆ ಏನೇನಾಯಿತು ಅದ್ರ ಬಗ್ಗೆ ಎಲ್ಲಾನು ಹಾಕಿದೀವಿ. ಆಲ್ಸೋ ನಮ್ಮ 1 2 3 4 5 ವ್ಲಾಗ್ಸ್ ನೋಡಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ನೋಡಿ. ವಿಡಿಯೋನ ದಯವಿಟ್ಟು ಎಂಡ್ ತನಕ ನೋಡಿ. ಆ್ಯಂಡ್ ಆಲ್ಸೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶುಭೋದಯ ಎಲ್ರಿಗೂ, ನಮಸ್ಕಾರ, ಜೈ ಶ್ರೀರಾಮ್. ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ದ ಟೈಮ್ ಇಸ್ 9:15. ನಾವು ಇವಾಗ ಇಲ್ಲಿಂದ ವಾರಣಾಸಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ನಿನ್ನೆ ರಾತ್ರಿ ಕುತ್ಕೊಂಡು. ಬ್ರೇಕ್ಫಾಸ್ಟ್ ಮಾಡೋಕೆ ಹಂಗೆ ಸ್ವಿಗ್ಗಿಲಿ ನೋಡ್ತಾ ಇದ್ವಿ. ಕರಿ ಲೀಫ್ ಅಂತ ಯಾವುದೋ ರೆಸ್ಟೋರೆಂಟ್, ಜಸ್ಟ್ 800 ಮೀಟರ್ಸ್ ಅವೇ ಇತ್ತು ನಮ್ಮ ರೂಮಿಂದ. ನೆನ್ನೆ ಮೊನ್ನೆ ಎಲ್ಲ ನಾವು ನೋಡೇ ಇಲ್ಲ. ಆಮೇಲೆ ಅದಕ್ಕೆ ಇವತ್ತು ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ನಿಮಗೆ. ಹಂಗೆ ನಮ್ಮ ಅಣ್ಣ ಉಪ್ಮಾ ಆರ್ಡರ್ ಮಾಡಿದ್ದಾರೆ, ಏನಾದರೂ ಸಿಂಪಲ್ ಆ್ಯಂಡ್ ಕ್ಲೀನ್ ಇರಲಿ ಅಂತ. ನಾನು ಮತ್ತು ನನ್ನ ಕಸಿನ್ ಚೋಲೆ ಭಟೂರೆ ಆರ್ಡರ್ ಮಾಡಿದ್ದೀವಿ. ಲೆಟ್ ಮೀ ಶೋ ಯು ದ ರೆಸ್ಟೋರೆಂಟ್. ಯೋ ಅರುಣಿ ಪ್ರಭು, ವಾಟ್ಸ್ ಅಪ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಶಶಾಂತ ಆರ್ಪಾಯಿ. ನೋಡುವ ಫುಡ್ ಹೇಗಿದೆ ಅಂತ. ಹೇಗಿದೆ ಇನ್ನೂ ಗಂಟ್ಲಲ್ಲಿ ಇಲ್ಲದೆ ಇಲ್ಲ ಅಲ್ಲ. ಆ್ಯಕ್ಚುಲಿ ಟೇಸ್ಟ್ ಬಡ್ಸ್ ಫೀಲ್ ಆಗೋಕ್ಕೂ ಮುಂಚೆ ಇವನು ಅಂದ್ಬಿಟ್ಟ. ಆಲ್ಮೋಸ್ಟ್ 1 ಲೀಟ್ರ್ ಎಣ್ಣೆ 1 ಪೂರಿಯಲ್ಲಿದೆ. ಜಿಮ್ಗೆ ಹೋಗೋ ಹುಡುಗ ಅಲ್ವಾ, ಕರಗತ್ತೆ ಅಂತ ತೊಂದರೆ ಇಲ್ಲ. ಇಲ್ಲಿ ಹೋದ ತಕ್ಷಣ ಫಸ್ಟ್ ಕೆಲಸನೇ ಅದು. ಹಾ ಫುಡ್ ಬ್ಲಾಗರ್, ವಾ ಎಂಥ ರಿವ್ಯೂಗರು ಇದೆಯಾ. ವೆರಿ ನೈಸ್. ಸೊ ನಾವಿವಾಗ ಬ್ರೇಕ್ಫಾಸ್ಟ್ ಮುಗಿಸಿದ್ವಿ. It was good and even the bill was decent, not very expensive. ನಾವು ಈ 3-4 ದಿವಸದಲ್ಲಿ ಎಲ್ಲೇ ತಿಂದಿದ್ರು ಇಷ್ಟು ತಿಂದಿದ್ರೆ ಇದ್ರ ಡಬಲ್ ಬರೋದು. ಸೊ ಎಸ್, ಇವಾಗ ನಾವು ಬೇಗ ಹೋಗ್ಬೇಕು ರೂಮ್ಗೆ. ಪ್ಯಾಕ್ ಮಾಡಿ ನೆಕ್ಸ್ಟ್ ನಾವು ವಾರಣಾಸಿಗೆ ಹೊರಟ್ವಿ. ಸಿ ಯು ದೇರ್. ಇವಾಗ ಇಲ್ಲಿಂದ ಹೊರಟ್ವಿ ವಾರಣಾಸಿಗೆ. ಬಸ್ ಸ್ಟ್ಯಾಂಡ್ ಹುಡ್ಕೊಂಡು ಹೋಗ್ತಿಲ್ಲ. ಇಲ್ಲಿ ಲೆಫ್ಟಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಅಂದರು. ಐ ಆಲ್ಸೋ ಹ್ಯಾವ್ ಬೈ ದ ಒಂದು ಒಳ್ಳೆ ಬಸ್ ಸಿಕ್ಕಿದ್ರೆ ಸಾಕಪ್ಪ. ತುಂಬ ಕ್ರೌಡೆಡ್ ಇಲ್ಲದೆ ಇರೋದು. 1-2 hours ಮಲ್ಕೊಬಿಟ್ರೆ ಸಾಕು. 2.5 hours ಜರ್ನಿ ಅಂತ ಇಲ್ಲಿಂದ. ಸೊ ಇಟ್ಸ್ ಫೈನ್. ನಾವು ಬ್ಯಾಂಗ್ಳೂರಿಂದ ಮೈಸೂರು ಹೋದಂಗೆ. ಸೊ ನೋಡಿ ಬಸ್ ಸ್ಟ್ಯಾಂಡ್ ಇಲ್ಲೇ ಇದೆ. ಓಹೋ, ಬೇಗ ಹೋಗಿ. ಅರುಣ್ ಅರ್ಧೆ ಪ್ಲೀಸ್. ಯು ಪೇ ವಾಲೆ. ಓ ಶಿಟ್, ದಟ್ ವಾಸ್ ದ ರಾಂಗ್ ಮೂವ್, ಐ ಗೆಸ್. But that's okay. ಇವಾಗ ಫೈನಲಿ ನಮಗೆ ಬಸ್ ಸಿಕ್ಕಾಯಿತು. ಇಲ್ಲಿಂದ 2.5 hours ಅಂತೆ. ಇವಾಗ ಇಲ್ಲಿ ಕುತ್ಕೊಂಡು ನಾವು ಫ್ಲೈಟ್ ಬುಕ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ಅಲ್ಲ, ವಾರಣಾಸಿಯಿಂದ. ಬಿಕಾಸ್ ಇಲ್ಲಿಂದ ನಾವು ವಾರಣಾಸಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ 2.5 hours ಅಂತೆ. ಸೊ ರಾಜಹಂಸ ನಮ್ಮ ಕರ್ನಾಟಕದಲ್ಲಿ ಹೇಗಿದೆ ಅದೇ ಥರ ಇಲ್ಲೊಂದು ಬಸ್ ಇದೆ. ಡೀಸೆಂಟ್ AC ಸೀಟರ್ ಬಸ್ ಇದು. ಸೊ ಆಲ್ ಗುಡ್. ಇವಾಗ ಪ್ರಯಾಗ್ರಾಜ್ ಬಿಟ್ಟು ಹೋಗ್ತಾ ಇದ್ದೀವಿ. ಬೇಜಾರಾಗ್ತಾ ಇದೆ, ಬಟ್ ಯಾ, ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಸ್ಟೇ. ಈಗ ನಾವು ರೀಚ್ ಆಗಿದ್ದೀವಿ ವಾರಣಾಸಿ ಬಸ್ ಸ್ಟ್ಯಾಂಡ್. ಕೂದಲೆಲ್ಲ ಯಾವ್ದಾವುದೋ ಡೈರೆಕ್ಷನ್, ಯಾರ್ಯಾರು ಹೆಂಗೆ ಮಲಗಿದ್ರು ಅಂತಲೇ ಗೊತ್ತಿಲ್ಲ. ಹತ್ತಿದ್ದಷ್ಟೇ ನ್ಯಾಫ್ಕಾ. ಆಮೇಲೆ ಡೈರೆಕ್ಟ್ ಇಳಿದಿದ್ದೇನೆ ಬಸ್ ಸ್ಟಾಪ್ ಬಂದಿದೆ ಎದೇಳಿ ಅಂತ. ಬಿಕಾಸ್ ದಿಸ್ ವಾಸ್ ದ ಲಾಸ್ಟ್ ಸ್ಟಾಪ್. ಸ್ಟ್ಯಾಂಡಿಂದ ನಮ್ಮ ಜಾಗ 5 kilometers ಇರೋದು. ಗೊತ್ತಿಲ್ಲ, ಇಲ್ಲೇನಾದ್ರೂ ಚೆನ್ನಾಗಿ ಕಾಣಿಸಿದ್ರೆ ಊಟ ಮಾಡ್ಕೊಂಡು ಹೋಗ್ತೀವಿ. ಇಲ್ಲ ಅಂದರೆ ಅಲ್ಲಿ ಹೋಗಿ ಬ್ಯಾಗೆಲ್ಲ ಇಟ್ಟು ಫ್ರೆಶನ್ ಅಪ್ ಆಗಿ ಆಮೇಲೆ ಹೊರಗಡೆ ಹೋಗ್ತೀವಿ ಊಟ ಮಾಡೋಕ್ಕೆ. ನಾವು ಏನೋ ಲೊಕೇಶನ್ಗೆ ಒಬ್ರು 200 ಅಂದರು, ಒಬ್ರು 150 ಅಂದರು, ಒಬ್ರು 100 ಅಂದರು. ಆಲ್ವೇಸ್ ರಿಮೆಂಬರ್ ಟು ಬಾರ್ಗೇನ್ ಅಂತ ನಮ್ಮ ಅಣ್ಣ ಹೇಳ್ತಾ ಇದ್ದಾನೆ. ಯಾರು ಹೇಳ್ತಿದ್ದಾನೆ? ನಮ್ಮ ಅಣ್ಣ. ಲೈಫಲ್ಲೇ ಮಾಡದೇ ಇರೋ ನೀವು ಕೊಡಿ, ಅವ್ನಿಗೆ 200 ಕೊಡಿ. ಅವ್ರು ಕೇಳಿದ್ದು ಕೊಡಬಾರ್ದು, ನಾವೇ ಕೊಡಬೇಕು. ಅರ್ಥ ಇಲ್ಲ, ಸುಮ್ಮನೆ ಮಾತಾಡ್ತಿದ್ದಾನೆ. ನೋಡಿ ನಮ್ಮ ಹುಡುಗಿ ಹೆಂಗೆ ಕಾಣ್ತಾಳೆ, ಎಷ್ಟು ಚಂದ. ನನ್ನ ಹೆಂಡ್ ನಾವು ಅಲ್ಲಿಂದ ಮೇಲೆ ಇನ್ನೊಂದು ಟುಕ್ ತೊಗೊಂಡಿದ್ದೀವಿ. ವಾಪಸ್ ಇವ್ರು ಅಂತಿದ್ದಾರೆ, ಇವ್ರು 1 kilometer ಬಿಡ್ತಾರಂತೆ. ಅದಾದಂದ್ರು ಅದಕ್ಕೆ ನಾವೇನೆ ಹೋಗ್ತಾ ಇದ್ದೀವಿ. ಇದರಲ್ಲಿ ಫ್ರಂಟ್ ಕ್ಯಾಮ್ರಾದಲ್ಲಿ ಆಗೋಲ್ಲ, ಈ ಕ್ಯಾಮ್ರಾದಲ್ಲಿ. ನಾನು ಈ ಕ್ಯಾಮ್ರಾದಲ್ಲಿ ಕೈ ಹಿಡ್ಕೊಂಡು ಬರಲ್ಲ. ಬಿಕಾಸ್ ನಂಗೆ ಫ್ರೇಮ್ ಎಲ್ಲ ಕಟ್ ಆದರೆ ಇಷ್ಟ ಆಗಲ್ಲ. ಇಲ್ಲಿ ನಾವು ನಡ್ಕೊಂಡೇ ಹೋಗ್ಬೇಕು.
ಬೇರೆ ಆಪ್ಷನ್ ಇಲ್ಲ. ಬಟ್ ಸುಮ್ಮನೆ ನಮಗೆ ನೋಡ್ಬಿಟ್ಟು 200 ರೂಪಾಯಿ ಅಂತೆ, 500 ಮೀಟ್ರ್ ಇಲ್ಲ. ಅದಕ್ಕೆ ನಾವು ಬಾಯ್ಸ್ ನಡ್ಕೊಂಡು ಹೋಗೋಣ ಅಂತಲೇ ಡಿಸೈಡ್ ಮಾಡಿದ್ದೀವಿ. ದ ಸ್ಟ್ರೀಟ್ಸ್ ಆಫ್ ವಾರಣಾಸಿ. ನಾವಿವಾಗ ರೀಚ್ ಆಗಿದ್ವಿ ಸ್ವಾಮಿನಾರಾಯಣ್ ಮಂದಿರ್. ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಆಮೇಲೆ ಹೋಗ್ತೀವಿ ಇಲ್ಲಿ. ಇವಾಗ ಸದ್ಯಕ್ಕೆ ಬ್ಯಾಗ್ ಎಲ್ಲ ಇಟ್ಟು ಬರಬೇಕು, ಯಾಕಂದರೆ ಆಲ್ರೆಡಿ ಇಷ್ಟು ಹೆವಿ ಇದೆ ಬ್ಯಾಗ್ ಎಲ್ಲ. ಸೊ ನಾವಿವಾಗ ಸ್ಟೇ ಮಾಡ್ತಿರೋದು ಕಾಶಿ ಮಠ, ಅಂದರೆ ನಮ್ಮದು ಕೊಂಕಣಿದು ಮಠ ಥರ ಇರುತ್ತೆ. ಸೊ ಅಲ್ಲೋಗಿ ಸ್ಟೇ ಮಾಡ್ತಾಯಿದ್ವಿ. ನಮ್ಮದೇ ಯಾವಾಗ ನಮ್ಮ ಜನ ನಮಗೋಸ್ಕರ ಮಾಡಿಟ್ಟಿದ್ದಾರೆ ಈ ಥರ ಫೆಸಿಲಿಟೀಸ್ ಎಲ್ಲ ನಾವು ಯೂಸ್ ಮಾಡ್ಕೋಬೇಕು ನೋಡಿ. ಸೊ ಇಲ್ಲಿ ನಮ್ಗೆ ಯಾರೋ ಒಂದು ಶಾರ್ಟ್ ಕಟ್ ಹೇಳಿದ್ರು, ದೇವಸ್ಥಾನ ಪಕ್ಕದ ರೋಡಲ್ಲೇನ ಸಿಗುತ್ತೆ. ಇನ್ನೊಂದು 300 ಮೀಟರ್ಸಲ್ಲಿ ನಾವೆಲ್ಲಿ ಸ್ಟೇ ಮಾಡ್ಬೇಕು ನೋಡಿ, ಕಾಶಿ ಮಠ ಅದು ಸಿಗುತ್ತೆ. ವಾವ್ ವಾವ್, ದಿಸ್ ವೇ. ಜಾಗ ಎಲ್ಲ ಬರೀ ಮೂವೀಸಲ್ಲಿ ನೋಡಿರೋದು, ಈ ಥರ ಚಿಕ್ಕ ಚಿಕ್ಕ ಕೋಣೆ ಟೈಪ್ಸ್ ಎಲ್ಲ ಇರ್ತಲ್ಲ. ಸೊ ಇಲ್ಲಿಗೆ ನಾವು ಹೋಗ್ತಾ ಇರೋದು. ವಾವ್ ನೋಡಿ, ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ವಾಲ್ ಆರ್ಟ್ ಎಲ್ಲ ಮಾಡಿದ್ದಾರೆ. ಈ ಥರ ಅಲ್ಲಲ್ಲೇ ನಮ್ಮ ಮಂದಿರಗಳು ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ ನೋಡಿ. ಇಲ್ಲಿ ನೋಡಿ, ನಾವು ಸ್ಟೇ ಮಾಡಿದ್ದೀವಲ್ಲ ಆ ಜಾಗದಿಂದ ವ್ಯೂ ಈ ಥರ ಇದೆ ನಮಗೆ. ವೆರಿ ಬ್ಯೂಟಿಫುಲ್. ಸೊ ನಾವೀಗ ಹೋಗ್ತಾ ಇದ್ದೀವಿ ನೋಡೋಕ್ಕೆ ಗಂಗಾ ಆರತಿ. 5:40 ಆಗಿದೆ. 6 o'clock ಶುರು ಆಗುತ್ತೆ. ನಮಗೆ ಸಿಕ್ಕಿದ್ರೆ ಸಾಕು. ಸೊ ನೋಡಿ, ಈ ಥರ ಎಲ್ಲ ಸನ್ಸೆಟ್ ಆಗಿ ಒಂದು ಅರ್ಧ ಗಂಟೆ ಇಲ್ಲ 3/4 ಗಂಟೆ ನಂತರ ಗಂಗಾ ಆರತಿ ಸ್ಟಾರ್ಟ್ ಮಾಡ್ತಾರೆ. ಬಟ್ ನಿಮಗೆ ರಿಸರ್ವೇಷನ್ ಮಾಡಬೇಕು, ಅಲ್ಲಿ ಹೋಗಿ ಜಾಗ ಸಿಗಲ್ಲ, ಇಲ್ಲ ಅಂದರೆ ನೋಡೋಣ. ಸೊ ಅದಕ್ಕೆ ಬೇಗ ಹೋಗ್ತಾ ಇದ್ದೀವಿ ನೋಡಿ. ಹೊರಗಡೆಯಿಂದ ಎಲ್ಲ ನಮ್ಮ ಇದನ್ನು ನೋಡೋಕ್ಕೆ ಜನ ಬರ್ತಾರೆ, ಬಟ್ ನಮ್ಮವರೇನೆ ಇದನ್ನೆಲ್ಲ. ಬಟ್ ಹೋಗ್ತಾ ಎಲ್ಲ ಬುದ್ಧಿ ಕಲಿತಾರೆ, ಕೊನೆಗೆ ಬರ್ತಾರೆ. ಈಗ ನಾವು ಹೋಗ್ತಿದ್ದೀವಿ ಬೋಟ್ನ ವಿಚಾರಿಸೋಕ್ಕೆ. ಇವ್ರು ಕರ್ಕೊಂಡೋಗ್ಬಿಟ್ರೆ ಸಾಕು, ಗೊತ್ತಿಲ್ಲ. ಬಟ್ ಪ್ರಾಬ್ಲಮ್ ಏನು ಅಂದರೆ ಔಟ್ಸೈಡರ್ಸ್ ಥರ ಕಾಣಿಸಿದ ತಕ್ಷಣ ತುಂಬ ಚಾರ್ಜ್ ಮಾಡ್ತಾರೆ. ಅದೇ ಒಂದು ತಲೆನೋವು. ಬಟ್ ಇಟ್ಸ್ ಓಕೆ. ಒನ್ಸ್ ಇನ್ ಅ ಲೈಫ್ ಟೈಮ್ ಬರೋದು. ಒನ್ಸ್ ಇನ್ ಅ ಲೈಫ್ ಟೈಮ್ ಅಂತಲ್ಲ, ರೆಗ್ಯುಲರ್ ಏನು ಬರಲ್ವಲ್ಲ, ಅಪರೂಪಕ್ಕೆ ಬರಬೇಕಾದ್ರೆ ಇದೆಲ್ಲ ಓಕೆ ಅಂತ ನಾವು ಹೋಗ್ಬೇಕಷ್ಟೇ, ಏನು ಮಾಡೋಕ್ಕಾಗಲ್ಲ. ಹಿಂಗೆ ಅಲ್ಲಲ್ಲೇ ಬೋಟ್ಸ್ ಇರುತ್ತೆ. ಒಬ್ರಿಗೆ ಕೇಳಿದ್ವಿ, 2,500 ಅಂತೆ. ಇಲ್ಲಿ ಇವರು 2,500 ಬರೀ 1 ಕಿಲೋಮೀಟ್ರ್ ಬೋಟಲ್ಲಿ ಹೋಗೋಕೆ ಹೇಳ್ತಾ ಇದ್ದಾರೆ. ನಾವು ಅದಕ್ಕೆ ಬೇಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಪಂಚ್ಗಂಗಾ ಘಾಟ್ ಇದು. ಬೋಟ್ ಆದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ. ಈ ಥರ ಗುಡ್ಡೆ ಹಾಕ್ಕೊಂಡು ಹೋಗ್ತಾರಲ್ಲ, ಅದೆಲ್ಲ ಕಡಿಮೆ ಆಗುತ್ತೆ. ಹೋಗ್ತಾ ಇದ್ದೀವಿ. ಆದಷ್ಟು ಬೇಗ ರೀಚ್ ಆದರೆ ಸಾಕು ನಾವು ಶುರು ಆಗೋಕ್ಕೆ. ಅದಕ್ಕೂ ಮುಂಚೆ ನಾವಲ್ಲಿ ತಲುಪಬೇಕು. ನಮ್ಮ ಅಣ್ಣನ ಸ್ಪೀಡ್ ಮೇಲೆ ಡಿಪೆಂಡ್ ಆಗುತ್ತೆ, ನಾವು ಎಷ್ಟು ಬೇಗ ಹೋಗ್ತೀವಿ ಅಥವಾ ಎಷ್ಟು ಲೇಟಾಗಿ ಹೋಗ್ತೀವಿ ಅಂತ. ರಿವರ್ ಗಂಗಾ ಬೋಟ್ಸ್ ನಿಮ್ಗೆ ಅಲ್ಲಿ ಕರ್ಕೊಂಡು ಹೋಗೋಕೆ ಗಂಗಾ ಆರತಿ ನಡೆಯೋ ಕಡೆ. ವಾವ್, ಒಂದು ಘಾಟ್ ತೋರಿಸ್ತೆ ನಿಮಗೆ. ಸೊ ಇದು ಗಣೇಶ್ ಘಾಟ್ ಅಂತ ರೆಸ್ಟೋರೆಂಟ್ ಇದೆ. ಎಸ್ ಬರ್ತಾ ಇಲ್ಲಿ ಹೋಗ್ತೀವಿ ತಿನ್ನಕ್ಕೆ. ನಾವು ಬರ್ತಾ ಇಲ್ಲಿ ಹೋಗ್ತೇವೆ. ಫಸ್ಟ್ ಬಂದಿದ್ದು ಕೆಲಸ ಮುಗಿಸೋಣ ಅಂತ. ಸೊ ಇವಾಗ ನಾವು ಬಂದಿರೋದು ಫಸ್ಟ್ ಗಂಗಾ ಆರತಿ ನೋಡಲಿಕ್ಕೆ. ಸೊ ಗಂಗಾ ಆರತಿ ನೋಡಿ ಮುಗಿಸಿ ಆಮೇಲೆ ಬರ್ತೀವಿ. ನೋಡಿ ಇಲ್ಲಿ ನಮ್ಮ ಗೋರಿಗಳೆಲ್ಲ ಕಾಣ್ತಾರೆ ನಿಮಗೆ. ವಾವ್ ನೋಡಿ ಇಲ್ಲಿ ಅಣ್ಣ ಕಸ ಟೆಂಪಲ್ ಜಯ. ಇದು ನೋಡಿ ಲೀನ್ ಆಗಿರಂಗಿದೆ, ಸ್ವಲ್ಪ ಹಿಂಗಾಗಿದೆ ನೀರಲ್ಲಿ. ಅದುವೇ ಇದ್ರದ್ದೆಲ್ಲ ತುಂಬ ಸ್ಟೋರೀಸ್ ಇರುತ್ತೆ. ನಮ್ಗೆ ಏನೂ ಗೊತ್ತಿಲ್ಲ ಹೇಳಬೇಕಂದ್ರೆ. ನಾವು ಇವಾಗ ಸ್ವಲ್ಪ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇಲ್ಲಿ ಅಥವಾ ಪೇರೆಂಟ್ಸ್ ಹೇಳಿರೋದು ಸ್ಟೋರೀಸು ಅದೆಲ್ಲ ಕೇಳ್ಕೊಂಡು ನಮಗೆ ತುಂಬ ಬೇಸಿಕ್ ಗೊತ್ತು, ಬಿಟ್ಟರೆ ತುಂಬ ತಿಳ್ಕೊಳ್ಳೋದಿದೆ. ಸೊ ಇಲ್ಲಿ ನೋಡಿ ನಿಮಗೆ ಇದಿಟ್ಟಿದ್ದಾರೆ. ನನ್ನ ಪ್ರಕಾರ ಇದು ಬಾಡಿ ಬರ್ನ್ ಮಾಡೋಕ್ಕೆ ಇಟ್ಟಿರೋದು. ಸೊ ಇವಾಗ ಇಲ್ಲಿ ಇಳ್ಕೊಂಡು ವಾಪಸ್ ನಾವು ಗಂಗಾ ಆರತಿ ಹೋಗ್ಬೇಕಾಗಿರೋದು ಆ ಕಡೆ ಘಾಟಲ್ಲಿ. ಓ ದೇವ, ನಾವು ಇನ್ನೊಂದು ಪ್ರೀವಿಯಸ್ ಒಂದು ಕಟ್ ತಗೋತಾ ಇದ್ವಿ. 2 ಹಂಗ ಬಕ್ಸುನೋ ಚೇತ್ ನಾವು ಬಾಯ್ಸ್ ಇದ್ರೆ ಇದೇ ಫನ್. ನಾವು ಆ ರೋಡಲ್ಲಿ ಬರ್ತಿದ್ವಿ. ಬಟ್ ಅಲ್ಲಿ ಏನಂದ್ರೆ ಎಷ್ಟು ಬಾಡಿನ ಬರ್ನ್ ಮಾಡ್ತಾ ಇದ್ದಾರೆ ಅಂದರೆ, ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಿದ್ಯಾ ನಿಮಗೆ ಫುಲ್. ಸೊ ಆ ರೈಟ್ ಬರಬೇಕಿತ್ತು, ಬಟ್ ನಾವು ಆ ರೈಟ್ ಬರಲಿಲ್ಲ. ನಾವು ಮೇಲೆ ಹೋಗಿ ಪಕ್ಕದ ರೋಡ್ಗೆ ಹೋಗಿ ದೇವಸ್ಥಾನದ ಒಳಗಿಂದ ಬಂದ್ವಿ. ಈಗ ನಮ್ಮ ಶಿವ ಮಹಾದೇವ ಇರಬೇಕಿತ್ತು, ಪ್ಯಾಲೇಸ್ ಥರ ಲಲಿತಾ ಘಾಟ್ ಅಂತ. ಈಗ ನಾವು ಇನ್ನೂ ಅಲ್ಲಿ ಯಾವ ಘಾಟ್ಗೆ ಹೋಗ್ಬೇಕೋ ನಂಗೆ ಗೊತ್ತಿಲ್ಲ. ಸೊ ಅಲ್ಲಿ ಹಿಂದೆ ಟೆಂಪಲ್ ಎಲ್ಲ ಹೇಳಿದ್ನಲ್ಲ, ತೋರಿಸೋದಲ್ಲ, ಅಲ್ಲೆಲ್ಲ ನಾವು ಹೋಗ್ಬೋದು. ಬಟ್ ಇವಾಗ ಫಸ್ಟ್ ನಮಗೆ ಮೇಯ್ನ್
ಗಂಗಾ ಆರತಿ ನೋಡಬೇಕು. ಸೊ ಅದಕ್ಕೆ ನಾವೆಲ್ಲೂ ಫೋಟೋನು ತಗೋತಿಲ್ಲ, ವೀಡಿಯೋನು ಮಾಡ್ತಿಲ್ಲ. ಆದರೆ ನಿಂತ್ಕೊಂಡು ಪ್ರೊಫೈಲ್ಗೋಸ್ಕರ ಅಂತ. ಯಾಕಂದರೆ ಇವಾಗ ಫಸ್ಟ್ ಮೇಯ್ನ್ ಟಾರ್ಗೆಟ್ ನಮಗೆ ಗಂಗಾ ಆರತಿ ನೋಡೋದು. ಈ ಪ್ಯಾಲೇಸ್ ಆಗಲಿ, ಫೋಟೋ ಟೆಂಪಲ್ ಆಗಲಿ ಅಥವಾ ಬೇರೆ ಜಾಗ ತೋರಿಸ್ಬಿಟ್ಟು ನಾನು ಫೋಟೋ ವೀಡಿಯೋಸು ನಾಳೆ ತೆಗೆಯುವ. ಬಿಕಾಸ್ ನಾಳೆ ಕೂಡ ನಾವು ಇಲ್ಲೇ ಇರ್ತೀವಿ. ಸೊ ಮೇಯ್ನ್ ನಮಗೆ ಗಂಗಾ ಆರತಿ ಇವತ್ತು ನೋಡಿದ್ರೆ ಸಾಕು. ಟೆಂಪಲ್ ಎಲ್ಲ ನಾಳೆ ಫುಲ್ ಡೇ ಅದಕ್ಕೆ ಇಟ್ಟಿದ್ದೀವಿ ನಾವು. ಒಂದಾದ್ಮೇಲೆ ಅದಕ್ಕೂ ಒಂದು ಪ್ರೊಸೀಜರ್ ಇದೆ, ಯಾವ ಟೆಂಪಲ್ ಆದಮೇಲೆ ಯಾವ ಟೆಂಪಲ್ಗೆ ಹೋಗ್ಬೇಕು ಅಂತ. ಸೊ ಅದೆಲ್ಲ ನಾಳೆ ಬೆಳಗ್ಗೆ. ಇವಾಗ ಕತ್ಲಾಗ್ತಾ ಇದೆ ಅಲ್ಲ, ಸೊ ಇದು ರೈಟ್ ಟೈಮ್ ಫಾರ್ ಗಂಗಾ ಆರತಿ ಅಂತ. ಸೊ ಇದು ಇವತ್ತು ಮುಗಿಸ್ಕೊಬಿಟ್ರೆ ನಾಳೆ ನಾವು ಆರಾಮ್ಸೆ ಟೆಂಪಲ್ಸ್ ಎಲ್ಲ ನೋಡ್ಕೊಂಡು ಹೋಗ್ಬೋದು. ಅಲ್ಲಲ್ಲೇ ಮಂಗಳಾರತಿ ಮಾಡೋಕ್ಕೆ ಇದು ಇಟ್ಟಿರ್ತಾರೆ. ಇವಾಗ ನಾವು ಹೋಗ್ತಿರೋ ಕಡೆ ಅಂತಲ್ಲ, ತುಂಬ ಕಡೆ ಇದೆ ಅದು. ಬಟ್ ನಾವು ಇದು ಘಾಟ್ ನಮ್ಗೆ ಹತ್ರ ಇರೋದು ಅಂತ ನಾವು ಇವಾಗ ಇಲ್ಲಿಗೆ ಬರ್ತಾ ಇದ್ದೀವಿ ನೋಡೋಕ್ಕೆ. ನಾವು ಇನ್ನೂ ಬೇಗ ಬಂದಿದ್ರೆ ನನ್ನ ಪ್ರಕಾರ ನಾವು ಅಲ್ಲೆಲ್ಲಾದ್ರೂ ಹೋಗ್ಬೋದು ಬರ್ತೀವಿ. ಬಟ್ ಎಲ್ಲ ಜನ ಕುತ್ಕೊಂಡು ನೋಡ್ತಾ ಇರ್ತಾರೆ. ನಮ್ಮ ಬೋಟು ನಾವು ಕೊಟ್ಟಿದ್ದು 200 ಪರ್ ಹೆಡ್. ಬಟ್ ನೀವು ಅಲ್ಲಿ ಚೇರ್ಸ್ ಥರ ಆಗಿದೆಯಲ್ಲ, ಅಲ್ಲಿ 500 ಪರ್ ಹೆಡ್ ಆ ಥರ ಅವ್ರು ಎಷ್ಟೆಷ್ಟು ಚಾರ್ಜ್ ಮಾಡ್ತಾರೆ. ನಮ್ಮ ಬೋಟಿಗೆ ಇದೊಂದು ಗ್ರಿಲ್ಸ್ ಇದೆಯಲ್ಲ, ಅದು ಇರಬಾರ್ದು. ಅದಿರೋದ್ರಿಂದ ಸ್ವಲ್ಪ ನಮ್ಮ ವ್ಯೂ ಬ್ಲಾಕ್ ಆಗುತ್ತೆ. ನೋಡಿ ನಮ್ಮನ್ನ ನಾವು ಇದು ಎಷ್ಟನೇ ಸಲ ನೋಡ್ತಿರೋದು. ಅವ್ರು ನಮಗೋಸ್ಕರ ತೊಗೊಬಂದು, ನಮಗೋಸ್ಕರ ಅಂದರೆ ಅವ್ರು ತೊಗೊಬಂದರು ಪಾಪ. ನಾವು ರಾತ್ರಿ ತೊಗೋಬೋದು. ಪ್ರಯಾಗ್ರಾಜಲ್ಲಿ ಹೇಗೆಲ್ಲ ಹೋಯ್ತು ಅದೇ ಥರ ಇಲ್ಲಿ ಕೂಡ ಮಾಡ್ತಾರೆ. सभी श्रद्धालु सर्व प्रकार संपत्ति लाभार्थ पूजा अर्चना करते हैं। इस घाट की सबसे विशेष बात यह है कि यहाँ शिव के साथ शक्ति के दर्शन भी श्रद्धालुओं को मिलते हैं। तपस्वी इस पवित्र नगरी में अनेक ऋषि मुनि तपस्वी ಸಡನ್ ಆಗಿ ವಿಡಿಯೋ ಎಂಡ್ ಮಾಡಿದೆ ಅನ್ಕೋತಿದ್ರಾ? ಯಾಕೆ ಎಂಡ್ ಮಾಡಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಟಿಲ್ ದ ಎಂಡ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನಾವು ಕಾಶಿ ವಿಶ್ವನಾಥ್ ಮಂದಿರಕ್ಕೆ ಹೋದ್ವಿ. ಹಾಗೂ ಅದರ ಜೊತೆ ಐ ಥಿಂಕ್ 4 to 5 ಟೆಂಪಲ್ಸ್ ಕೂಡ ವಿಸಿಟ್ ಮಾಡಿದ್ವಿ. ಅದ್ರ ಬಗ್ಗೆ ಎಲ್ಲ ಆಗ್ತಿದ್ದೀನಿ. ಸೊ ಅದನ್ನು ವಾಚ್ ಮಾಡೋದು ಮರಿಬೇಡಿ. ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಒನ್ಸ್ ಅಗೇನ್. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿಗುವ ಮುಂದಿನ ಬ್ಲಾಗಲ್ಲಿ. ಜೈ ಶ್ರೀರಾಮ್.